ಹಲೋ ಸ್ನೇಹಿತರೆ, ವೆಲ್ಕಮ್ ಟು ವರಾಂಡಾ ರೇಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಿರೀಶ್ ಆರ್ಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSC CGL CHSL MTS ಎಕ್ಸಾಮ್ ಅಲ್ಲಿ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಮೇಲೆ ಬರುವಂತಹ ಇಂಪಾರ್ಟೆಂಟ್ ಅಂಡ್ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ ಯಾವ್ದೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತಂದ್ರೆ, ಇವಾಗ ನಮ್ಮ ವರಾಂಡಾ ರೇಸ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ವಿಜಯನಗರ ಮತ್ತೆ JP ನಗರಲ್ಲಿ ಇದೆ. ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೆ ನಾವು ಯಾವುದೇ ಒಂದು ಎಕ್ಸಾಮ್ ಅಂತ ತಗೊಂಡ್ರೆ ಆ ಒಂದು ಎಕ್ಸಾಮ್ ಸ್ಪೆಸಿಫಿಕ್ ಪ್ರಿಪ್ರೇಷನ್ಗೋಸ್ಕರ 1000ಕ್ಕಿಂತ ಹೆಚ್ಚು ಕ್ವಶನ್ಗಳನ್ನ ಸಾಲ್ವ್ ಮಾಡಿಸ್ತೀವಿ, 1000ಕ್ಕಿಂತ ಹೆಚ್ಚು ಹ್ಯಾಂಡ್ಔಟ್ಗಳನ್ನ ಕೊಡ್ತೀವಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಅಂತ ಇದ್ರೆ ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೋಸ್ಕರವಾಗಿ ಒಂದು ಮೆಂಟರ್ ಸಪೋರ್ಟ್ ಇರುತ್ತೆ. ಮತ್ತೆ ನಿಮಗೆ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಇಂಡಿವಿಜುವಲ್ ಪ್ರಿಪ್ರೇಷನ್ ಮಾಡಬೇಕು ಅಂತಂದ್ರೆ ಒಂದು ಲೈಬ್ರರಿ ಫೆಸಿಲಿಟಿ ಮತ್ತೆ ಆನ್ಲೈನ್ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬೇಕು ಅಂತಂದ್ರೆ ಅದಕ್ಕೋಸ್ಕರವಾಗಿ ಒಂದು ಡೆಡಿಕೇಟೆಡ್ ಲ್ಯಾಬ್ ಫೆಸಿಲಿಟಿನೂ ಇರುತ್ತೆ. ಮತ್ತೆ ನಿಮ್ಮ ಮುಂದಿನ ಪ್ರಿಪ್ರೇಷನ್ಗೆ ಹೆಚ್ಚಾಗಿ ಪ್ರಿಪ್ರೇಷನ್ ಮಾಡೋದಕ್ಕೋಸ್ಕರ ಒಂದು ಬೇಸಿಕ್ ನಾಲೆಡ್ಜ್, ಒಂದು ಫಂಡಮೆಂಟಲ್ ನಾಲೆಡ್ಜ್ ಬೇಕು ಅಂತಂದ್ರೆ ಅದಕ್ಕೋಸ್ಕರವಾಗಿ ಒಂದು ಕ್ವಾಲಿಟಿ ಬುಕ್ಸ್ನ ಸಹ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದಲ್ಲದೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಟೀಚಿಂಗ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಪ್ರಾಕ್ಟೀಸ್ ಫೆಸಿಲಿಟಿ ಏನೆಲ್ಲ ಇರುತ್ತೆ ಅನ್ನೋ ಥರ ನೋಡೋದಾದ್ರೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ಫಂಡಮೆಂಟಲ್ಸ್ ಮತ್ತು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರವಾಗಿ ಬೇಸಿಕ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಆ ಕ್ಲಾಸಲ್ಲಿ ನಿಮಗೆ ಒಂದು ಏನು ಬೇಸಿಕ್ ಎಲ್ಲ ಟೀಚ್ ಮಾಡಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರವಾಗಿ ಬೇಸಿಕ್ ಸರ್ಕಲ್ ಅಂತ ಒಂದು ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಸರ್ಕಲಲ್ಲಿ ಏನಾದ್ರು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಮೆಂಟರ್ಸ್ ಇರ್ತಾರೆ. ಸೊ ಅದಾದಮೇಲೆ ಬೇಸಿಕ್ ಎಲ್ಲ ಮುಗಿದಾದ್ಮೇಲೆ ಅದರಿಂದ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಕ್ಟೀಸ್ ಬೇಕು ಅಂತಂದರೆ ಒಂದು ಮಾಡರೇಟ್ ಲೆವೆಲ್ ಆಫ್ ಕ್ವಶನ್ಸ್ನ ನಿಮಗೆ ಟೀಚ್ ಮಾಡೋದಕ್ಕೋಸ್ಕರವಾಗಿ ನಾವು ಎಕ್ಸ್ಟ್ರೀಮ್ ಸರ್ಕಲ್ ಅಂತ ಕಂಡಕ್ಟ್ ಮಾಡ್ತೀವಿ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಆಫ್ಲೈನ್ ಮೋಡ್ ಆಫ್ ಪ್ರಾಕ್ಟೀಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಇವಾಗ ಆಫ್ಲೈನ್ ಇಂದ ಆನ್ಲೈನ್ಗೆ ಶಿಫ್ಟ್ ಆಗಬೇಕು, ಎಕ್ಸಾಮ್ ಎಲ್ಲ ಆನ್ಲೈನ್ ಪರ್ಪಸ್ ಅಲ್ಲಿ ನಡೀತಾ ಇರೋದ್ರಿಂದ ಸೊ ಅದಕ್ಕೋಸ್ಕರವಾಗಿ ನಿಮಗೆ ಆ ಒಂದು ಪ್ರಿಪ್ರೇಷನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಾವು ಸೂಪರ್ ಬ್ಯಾಚ್ ಅಂತ ಕಂಡಕ್ಟ್ ಮಾಡ್ತೀವಿ. ಈ ಸೂಪರ್ ಬ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಸೊ ನಿಮ್ಗೆ ಇನ್ನೂ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇನ್ನೂ ಇನ್ ಡೆಪ್ತ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಸೊ ಅದಕ್ಕೋಸ್ಕರವಾಗಿ ನಾವು ರಿಯಲ್ ಇಂಟೆನ್ಸಿವ್ ಪ್ರೋಗ್ರಾಮ್ ಅನ್ನೋದನ್ನು ಸಹ ಕಂಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಲೆವೆಲ್, ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಅಂತ ತಗೊಂಡ್ರೆ ಆ ಎಕ್ಸಾಮ್ ಲೆವೆಲ್ ಪ್ರಾಕ್ಟೀಸ್ ಯಾವ ಥರ ಇರುತ್ತೋ ಆ ಥರನೇ ಒಂದು ಪ್ರಾಕ್ಟೀಸ್ ನಡೆಯುತ್ತೆ. ಸೊ ಇಷ್ಟೆಲ್ಲ ಎಕ್ಸಾಮ್ ಪರ್ಪಸ್ ಆದಮೇಲೆ ಸೊ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಎಕ್ಸಾಮ್ಗಳೆಲ್ಲ ಮುಗಿದ್ಮೇಲೆ ಅದಕ್ಕೋಸ್ಕರವಾಗಿ ಜಾಬ್ ತೊಗೊಬೇಕು ಅಂತಂದ್ರೆ ಇಂಟರ್ವ್ಯೂನ ಸಹ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ಸೊ ಒಂದು ಇಂಟರ್ವ್ಯೂ ಪ್ರಿಪ್ರೇಷನ್ಗೋಸ್ಕರವಾಗಿ ನಾನು ನಿಮಗೋಸ್ಕರ ಮಾಕ್ ಇಂಟರ್ವ್ಯೂನ ಸಹ ಕಂಡಕ್ಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಈಸಿಯಾಗಿ ಜಾಬ್ನ ತೊಗೊಬೋದು. ಸೊ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಸೊ ನೀವು ಒಂದು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಭಾಗವಾಗಬೇಕು ಅಂತಂದರೆ ಸೊ ಕೆಳಗಡೆ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಡೈರೆಕ್ಟಾಗಿ ಇನ್ಸ್ಟಿಟ್ಯೂಟ್ನ ಸಹ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡಿ ಅಡ್ಮಿಷನ್ನ ಮಾಡ್ಕೊಬೋದು. ಸೊ ಇವಾಗ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಅಂತ ಬಂದರೆ ಸೊ ಇವಾಗ ಒಂದು ಯಾವುದೇ ಒಂದು ಎಕ್ಸಾಮ್ ಅಂತ ತಗೊಂಡ್ರೆ ನಮಗೆ ಮೇಯ್ನ್ ಆಗಿ ಅದರದ್ದು ಫಸ್ಟ್ ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಈಗ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಫಂಡಮೆಂಟಲ್ಸ್ ಏನು ಅಂತ ನೋಡೋದಾದ್ರೆ ಇಲ್ಲಿ ನಾವು ಮೇಯ್ನ್ ಆಗಿ 3 ಕೀ ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ವರ್ಕ್, ಆಮೇಲೆ ಇನ್ನೊಂದು ಟೈಮ್, ಇನ್ನೊಂದು ಎಫಿಷಿಯನ್ಸಿ. ಓಕೆ, ಸೊ ಇವಾಗ ಈ ಒಂದು ಬೇಸಿಕ್ಸ್ನ ತಿಳ್ಕೊಂಡಾಗ ಸೊ ಎಲ್ಲದಕ್ಕೆ ಏನೇನು ರಿಲೇಷನ್ಶಿಪ್ ಇರುತ್ತೆ, ಸೊ ಪ್ರತಿಯೊಂದಕ್ಕೂ ಏನು ಇಂಟರ್ ಕನೆಕ್ಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡೋದಾದ್ರೆ ಸೊ ನಮಗೆ ಬೇಸಿಕ್ ಫಾರ್ಮುಲಾ ಒಂದಿದೆ. ಆ ಫಾರ್ಮುಲಾ ಏನು ಅಂದರೆ ವರ್ಕ್ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಓಕೆ, ಸೊ ವರ್ಕ್ ಅಂತಂದ್ರೆ ಒಂದು ಎಫಿಷಿಯನ್ಸಿ ಮತ್ತೆ ಟೈಮ್ದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನೀವೇನಾದರೂ ಇವಾಗ ಟೈಮ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಟೈಮ್ ಇಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಸೊ ನೆಕ್ಸ್ಟ್ ನೀವೇನಾದರೂ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ಸೊ ಈ ಒಂದು 3 ಫಾರ್ಮುಲಾಗಳು ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ವಿಚಾರವಾಗಿ ಹೋಗೋದಾದ್ರೆ ಏನು ಬಗ್ಗೆ ನೀವು ಜಾಸ್ತಿ ಗಮನಿಸಬೇಕಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಎಫಿಷಿಯನ್ಸಿ ಮತ್ತೆ ಟೈಮ್ ಇದೆರಡೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹಾಗಂತಂದ್ರೆ ನಿಮ್ದು ಎಫಿಷಿಯನ್ಸಿ ಜಾಸ್ತಿ ಇದ್ರೆ ನೀವು ಒಂದು ಕೆಲಸ ಮಾಡೋದಕ್ಕೆ ಕಮ್ಮಿ ಸಮಯನ ತಗೋತೀರಾ, ಅಂತಂದ್ರೆ ಟೈಮು ಕಮ್ಮಿ ಆಗುತ್ತೆ. ಅದೇ ರೀತಿಯಾಗಿ ಏನಾದರೂ ಎಫಿಷಿಯನ್ಸಿ ಕಮ್ಮಿ ಇತ್ತು ಅಂತಂದ್ರೆ ಟೈಮು ಜಾಸ್ತಿ ಆಗುತ್ತೆ. ಹಾಗಾಗಿ ಎಫಿಷಿಯನ್ಸಿ ಮತ್ತೆ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇವಾಗ ನಾವು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ವಿಚಾರಕ್ಕೆ ಬರೋದಾದ್ರೆ ಸೊ ಇಲ್ಲಿ ಈ ಒಂದು ಡಿಫ್ರೆಂಟ್ ಕ್ವಶನ್ಸ್ನ ಹೇಗೆ ಅಪ್ರೋಚ್ ಮಾಡೋದು ಅನ್ನೋದಾದ್ರೆ ಸೊ ಬೇಸಿಕ್ ಆಗಿ ನಾವು ಇಲ್ಲಿ 2 ಥರ ಮೆಥಡ್ ಯೂಸ್ ಮಾಡ್ಬೋದು. ಒಂದು ಯೂನಿಟರಿ ಸಿಸ್ಟಮ್ ಮೆಥಡ್, ಇನ್ನೊಂದು LCM ಮೆಥಡ್. ಬಟ್ ನಮಗೆ ಟೈಮ್ ಅಂಡ್ ವರ್ಕಲ್ಲಿ ತುಂಬಾ ಹೆಲ್ಪ್ಫುಲ್ ಆಗೋದು LCM ಮೆಥಡ್. ಸೊ LCM ಮೆಥಡ್ ಮೂಲಕ ಹೇಗೆಲ್ಲ ಕ್ವಶನ್ ಸಾಲ್ವ್ ಮಾಡೋದು ಅಂತ ನೋಡೋದಾದ್ರೆ ಸೊ ಕ್ವಶನ್ ನಂಬರ್ 1. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 1 ನಲ್ಲಿ A alone complete a work in 6 days and B alone can do it in 10 days ಅಂತಂದ್ರೆ ಒಂದು ಕೆಲಸನ ಕಂಪ್ಲೀಟ್ ಮಾಡೋಕೆ A ಬಂದ್ಬಿಟ್ಟು 6 days ತಗೋತಾನೆ, ಅದೇ ರೀತಿಯಾಗಿ B ಬಂದ್ಬಿಟ್ಟು 10 days ತಗೋತಾನೆ. ಸೊ ಇವಾಗ ಇಫ್ ಬೋತ್ ಆಫ್ ದೆಮ್ ವರ್ಕ್ ಟುಗೆದರ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಆ ಒಂದು ಕೆಲಸನ ಮುಗಿಸ್ತಾರೆ ಅಂತ ಅರ್ಥ. ಸೊ ಅದನ್ನ ನಾವು ಸಾಲ್ವ್ ಮಾಡೋದಾದ್ರೆ ಸೊ ನಮ್ಗೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಂತಂದ್ರೆ A ಮತ್ತೆ B ಅನ್ನೋ ಇಬ್ರು ವ್ಯಕ್ತಿಗಳಿದ್ದಾರೆ.
ಅದರಲ್ಲಿ ಎ ಬಂದ್ಬಿಟ್ಟು 6 ಡೇಸ್ ತಗೋತಾನೆ, ಬಿ ಬಂದ್ಬಿಟ್ಟು 10 ಡೇಸ್ ತಗೋತಾನೆ. ಸೊ ಇವಾಗ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ 6 ಮತ್ತು 10ಗೆ LCM ತಗೊಬೇಕಾಗತ್ತೆ. ಸೊ 6 ಮತ್ತು 10ದು LCM ಬಂದ್ಬಿಟ್ಟು 30 ಅಂದರೆ 30. ಸೊ ಇವಾಗ ನಮಗೆ ಇದು ಟೈಮ್ ಕೊಟ್ಟಿದ್ದಾರಲ್ವಾ, ಇದು ನಮ್ಮ ಟೈಮ್ ಆಗಿರುತ್ತೆ. ಸೊ ನಾವು LCM ಏನು ತಗೋತೀವೋ ಆ LCMನ ವರ್ಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇದೇ ನಮಗೆ ಬೇಕಾಗಿರುವಂಥ ಒಂದು ಟೋಟಲ್ ವರ್ಕ್. ಇದನ್ನು ವರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ನಮಗೆ ಗೊತ್ತು ಎಫಿಷಿಯನ್ಸಿನ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಮಗೆ ಫಾರ್ಮುಲಾ ಗೊತ್ತು, ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ಸೊ ಹಾಗಂತಂದ್ರೆ ಇವಾಗ ಏದು ಎಫಿಷಿಯನ್ಸಿ ಬೇಕು ಅಂತಂದ್ರೆ ಈ 30ನ್ನ 6ರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ 6 5 30. ಅದೇ ರೀತಿಯಾಗಿ ಬಿ ವಿಚಾರಕ್ಕೆ ಬಂದರೆ 10 3 30. ಸೊ ಅವಾಗ ಎಫಿಷಿಯನ್ಸಿ ಆಫ್ ಎ ಆ್ಯಂಡ್ ಬಿ, ಓಕೆ, ಎಫಿಷಿಯನ್ಸಿ ಆಫ್ ಎ 5 ಆಗುತ್ತೆ, ಎಫಿಷಿಯನ್ಸಿ ಆಫ್ ಬಿ 3 ಆಗುತ್ತೆ. ಸೊ ಇವಾಗ ಇಬ್ರು ಸೇರಿ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಏನು ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾವು ಇಬ್ರದ್ದು ಎಫಿಷಿಯನ್ಸಿನ ಆ್ಯಡ್ ಮಾಡಬೇಕು. ಸೊ ಇಬ್ರದ್ದು ಎಫಿಷಿಯನ್ಸಿನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇಬ್ರದ್ದು ಎಫಿಷಿಯನ್ಸಿನ ಆ್ಯಡ್ ಮಾಡಿದ್ರೆ ಕಂಬೈನ್ಡ್ ಎಫಿಷಿಯನ್ಸಿ 8 ಆಗುತ್ತೆ. 5 + 3 8. ಸೊ ಇವಾಗ ಎಷ್ಟು ದಿನ ಟೈಮ್ ತಗೋತಾರೆ ಅಂತ ನೋಡೋದಾದ್ರೆ ನಮಗೆ ಗೊತ್ತು ಟೋಟಲ್ ವರ್ಕ್ 30 ಇದೆ. ಸೊ ಆ 30ನ ಇಬ್ರು ಸೇರಿ ವರ್ಕ್ ಮಾಡಿದ್ರೆ 8 ಡೇಸ್ ಅಂದರೆ 8 ಎಫಿಷಿಯನ್ಸಿಲಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 30 ಡಿವೈಡೆಡ್ ಬೈ 8 ಮಾಡಿದ್ರೆ 8 3 24, ರಿಮೈನಿಂಗ್ 6. ಸೊ 6 ಡಿವೈಡೆಡ್ ಬೈ 8 ಅಂತಂದರೆ 3/4 ಡೇಸ್ ಆಗುತ್ತೆ, ಆರ್ 3.75 ಡೇಸ್. ಓಕೆ, ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ 3.75. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿಯಾಗಿ ಇವಾಗ ಮುಂದಿನ ಕ್ವಶನ್ ಏನು ಅಂತ ನೋಡೋದಾದ್ರೆ ಓಕೆ, ಸೊ ಮುಂದಿನ ಕ್ವಶನ್ ಏನು ಅಂತ ನೋಡೋದಾದ್ರೆ ಈ ಕ್ವಶನ್ ಏನು ಕೊಟ್ಟಿದ್ದಾರೆ, A and B together can do a piece of work in 8 days. If A alone can do the same work in 12 days, then B alone can do the same work in how many days ಅಂತ ಕೇಳಿದ್ದಾರೆ. ಅಂತಂದ್ರೆ A ಮತ್ತೆ B ಸೇರಿ ಒಂದು ಕೆಲಸನ 8 ಡೇಸ್ ಅಲ್ಲಿ ಮುಗಿಸ್ತಾ ಇದ್ದಾರೆ. ಅದೇ A alone ಅಂತ ನೀವು ತಗೊಂಡ್ರೆ ಅವನು A ಒಬ್ಬನೇ ಬಂದ್ಬಿಟ್ಟು 12 ದಿವಸದಲ್ಲಿ ಕೆಲಸ ಮುಗಿಸ್ತಾ ಇದ್ದಾನೆ. ಸೊ ಇವಾಗ B ಒಬ್ಬನೇ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಸೇಮ್ LCM ಅಪ್ರೋಚ್ ಯೂಸ್ ಮಾಡೋಣ. ಸೊ ಯೂಸ್ ಮಾಡಿದ್ರೆ ಇಲ್ಲಿ A ಇದ್ದಾನೆ, A ಬಂದ್ಬಿಟ್ಟು ಎಷ್ಟು ದಿವಸ ತಗೋತಾ ಇದ್ದಾನೆ, ಎ ಬಂದ್ಬಿಟ್ಟು 12 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಎ ಮತ್ತೆ ಬಿ ಇಬ್ರು ಸೇರಿ 8 ಡೇಸ್ ಅಲ್ಲಿ ಮುಗಿಸ್ತಾ ಇದ್ದಾರೆ. ಸೊ ಈಗ ಇದಕ್ಕೆ LCM ಅಂತ ತಗೊಳ್ಳಿ. ಸೊ 12ಗೆ ಮತ್ತೆ 8ಗೆ LCM ಅಂತ ತಗೊಂಡ್ರೆ ಆ LCM ಬಂದ್ಬಿಟ್ಟು 24 ಆಗುತ್ತೆ. ಸೊ ನಮಗೆ ಬೇಕಾಗಿರುವಂತಹ ಟೋಟಲ್ ವರ್ಕು 24. ಸೊ 12 2 24 ಆ್ಯಂಡ್ 8 3 24 ಆಗುತ್ತೆ. ಅಂದ್ರೆ ಎ ಒಬ್ಬಂದೇ ಎಫಿಷಿಯನ್ಸಿ ಎಷ್ಟು ಅಂತ ಕೇಳಿದ್ರೆ 2 ಇದೆ. ಎ ಮತ್ತೆ ಬಿ ಇಬ್ರದ್ದು ಸೇರಿ ಎಫಿಷಿಯನ್ಸಿ ಎಷ್ಟಿದೆ ಅಂತಂದ್ರೆ 3 ಇದೆ. ಸೊ ಇವಾಗ ಎದು 2 ಇದೆ, ಎ ಮತ್ತೆ ಬಿದು 3 ಇದೆ ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಂಡು ಬಿ ಒಬ್ಬಂದು ಎಷ್ಟು ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ನಮಗೆ ಬಿದು ಎಫಿಷಿಯನ್ಸಿ ಬೇಕು ಅಂತಂದ್ರೆ ಅವಾಗ ಏನಾಗುತ್ತೆ, ಎ ಮತ್ತೆ ಬಿ ಇಂದ ಅಂದ್ರೆ 3 ಇಂದ ಎ ಒಬ್ಬನ ಎಫಿಷಿಯನ್ಸಿನ ಕಳೆದ್ರೆ ನಮಗೆ ಬಿ ಒಬ್ಬಂದು ಎಫಿಷಿಯನ್ಸಿ 1 ಅಂತ ಬರುತ್ತೆ. ಸೊ ಇವಾಗ ಟೋಟಲ್ ವರ್ಕ್ 24 ಇದೆ ಅಂಡ್ ಬಿ ಒಬ್ಬಂದು ಎಫಿಷಿಯನ್ಸಿ 1 ಅಂತ ಇದೆ. ಸೊ ನಮಗೆ ಎಷ್ಟು ದಿವಸ ಬೇಕಾಗುತ್ತೆ, ಅವಾಗ 24 ಡಿವೈಡೆಡ್ ಬೈ 1 ಅಂತಂದ್ರೆ 24 ಡೇಸ್. ಸೊ ಆನ್ಸರ್ ಆಪ್ಷನ್ ಸಿ 24 ಡೇಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಏನು ಅಂತ ನೋಡೋದಾದ್ರೆ ಓಕೆ, ಮುಂದಿನ ಕ್ವಶನ್ ಏನು ಕೊಟ್ಟಿದ್ದಾರೆ, ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 4 ಡೇಸ್, ಬಿ ಕ್ಯಾನ್ ಡೂ ಇಟ್ ಇನ್ 5 days. With the assistance of C, they complete the work in 2 days. Find in how many days C alone can do it. ಅಂತಂದ್ರೆ ಇವಾಗ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಕ್ವಶನ್ ಅವರು, ಎ ಬಂದ್ಬಿಟ್ಟು 4 ದಿವಸದಲ್ಲಿ ಒಂದು ಕೆಲಸ ಮುಗಿಸ್ತಾ ಇದ್ದಾನೆ, ಬಿ ಬಂದ್ಬಿಟ್ಟು 5 ದಿವಸದಲ್ಲಿ ಕೆಲಸ ಮುಗಿಸ್ತಾ ಇದ್ದಾನೆ. ಇವಾಗ ಅವರು ಸಿದು ಹೆಲ್ಪ್ ತಗೋತಾ ಇದ್ದಾರೆ. ಸೊ ಇವಾಗ ಎ ಬಿ ಮತ್ತೆ ಸಿ 3 ಜನ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಆಗ ವರ್ಕ್ ಮಾಡ್ತಿರೋದ್ರಿಂದ ಜಸ್ಟ್ 2 days ಅಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇವಾಗ ನಾವು ಸಿ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೇಮ್ LCM ಅಪ್ರೋಚ್ ಯೂಸ್ ಮಾಡೋಣ. ಸೊ ಮೊದಲನೇದಾಗಿ ಎ ಇದ್ದಾನೆ, ಅದಾದ್ಮೇಲೆ ಬಿ ಇದ್ದಾನೆ, ಮತ್ತೆ ಇನ್ನೊಂದು ಕಂಡೀಷನ್ ಅಲ್ಲಿ ಎ ಬಿ ಮತ್ತೆ ಸಿ 3 ಜನ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎ ಎಷ್ಟು ದಿವಸದಲ್ಲಿ, 4 ದಿನದಲ್ಲಿ, ಬಿ 5 ದಿನ, ಎ ಬಿ ಸಿ ಎಲ್ಲ ಸೇರಿ 2 ದಿನದಲ್ಲಿ. ಸೊ ಇವಾಗ ನಾವು 4 5 ಮತ್ತೆ 2ಗೆ LCM ತಗೊಬೇಕು. ಸೊ ಆ ಥರ LCM ತಗೊಂಡ್ರೆ ಆ LCM 20 ಆಗುತ್ತೆ. ಓಕೆ, LCM 20 ಆದರೆ ಇವಾಗ ನಾವು ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 4 5 20 ಅಂದರೆ ಎಫಿಷಿಯನ್ಸಿ ಆಫ್ ಎ 5 ಆಗುತ್ತೆ, ಆ್ಯಂಡ್ 5 4 20 ಅಂದರೆ ಎಫಿಷಿಯನ್ಸಿ ಆಫ್ ಬಿ 4 ಆಗುತ್ತೆ, ಆ್ಯಂಡ್ 2 10 20 ಅಂತಂದರೆ ಈಗ ಎಫಿಷಿಯನ್ಸಿ ಆಫ್ ಎ ಬಿ ಆ್ಯಂಡ್ ಸಿ 3 ಜನದ ಎಫಿಷಿಯನ್ಸಿ
10 ಆಗುತ್ತೆ. ಸೊ ಇಲ್ಲಿ ಎದೇ 5 ಇದೆ, ಬಿದು 4 ಇದೆ, 3 ಜನದ್ದು 10 ಇದೆ. ಸೊ 5 + 4 ಎಷ್ಟು? 9 ಅಂತಂದ್ರೆ ಎ ಮತ್ತೆ ಬಿ ಇಬ್ರದನ್ನು ಸೇರಿಸಿದ್ರೆ 9 ಇದೆ. ಆಮೇಲೆ ಎ ಬಿ ಸಿ ಎಲ್ಲರದನ್ನು ಸೇರಿಸಿದ್ರೆ 10 ಇದೆ. ಸೊ ನಮ್ಗೆ ಇವಾಗ ಸಿ ಬೇಕು ಅಂತಂದ್ರೆ, ಸಿ ಎಫಿಷಿಯನ್ಸಿ ಬೇಕು ಅಂತಂದ್ರೆ ಆ 10 ಇಂದ ಎ ಮತ್ತೆ ಬಿದು ಕಂಬೈಂಡ್ ಎಷ್ಟಾಗುತ್ತೆ? 9 ಇದೆ. ಸೊ ಅದನ್ನ ಮೈನಸ್ ಮಾಡಿದ್ರೆ 1 ಬರುತ್ತೆ. ಅಂದ್ರೆ ಸಿ ಒಬ್ಬಂದು ಅಲೋನ್ ಎಫಿಷಿಯನ್ಸಿ 1 ಇದೆ. ಸಿ ಅಲೋನ್ ಎಫಿಷಿಯನ್ಸಿ 1 ಇರೋದ್ರಿಂದ ಈಗ ನಾವೇನ್ ಮಾಡ್ಬೇಕು, ಅವರು ಸಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ ಆಗಿದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ವರ್ಕ್ 20 ಡಿವೈಡೆಡ್ ಬೈ ಸಿ ಎಫಿಷಿಯನ್ಸಿ 1. ಸೊ 20 ಡಿವೈಡೆಡ್ ಬೈ 1 ಅಂತಂದ್ರೆ ಆನ್ಸರ್ 20 ಡೇಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 20 ಡೇಸ್. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿಯಾಗಿ ಇವಾಗ ಮುಂದಿನ ಕ್ವಶನ್ ಏನಂತ ನೋಡಿದ್ರೆ, ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 30 days. He works at it for 5 days and then B finish the remaining work in 20 days. ಓಕೆ ಅಂತಂದ್ರೆ ಈಗ ಮೊದಲನೇದಾಗಿ ಎ ಬಂದ್ಬಿಟ್ಟು ಒಂದು ಕೆಲಸನ 30 ದಿವಸದಲ್ಲಿ ಮುಗಿಸ್ತಾನೆ. ಇವಾಗ ಬಿ ಬಂದ್ಬಿಟ್ಟು ಎ ಬಂದ್ಬಿಟ್ಟು 5 ದಿನ ವರ್ಕ್ ಮಾಡಿದ್ದಾನೆ, ಆಮೇಲೆ ಬಿಟ್ಟು ಹೊರಟೋಗಿದ್ದಾನೆ. ಸೊ ಈ ರಿಮೈನಿಂಗ್ ವರ್ಕ್ನ ಬಿ ಬಂದ್ಬಿಟ್ಟು 20 days ಅಲ್ಲಿ ಮುಗಿಸ್ತಾನೆ. ಅಂತಂದ್ರೆ ಇವಾಗ ಒಂದು ಫಾರ್ಮುಲಾ ತರ ನಾವೇನಾದ್ರೂ ಫಾರ್ಮ್ ಮಾಡೋದಾದ್ರೆ, ಇವಾಗ ಎ ಬಂದ್ಬಿಟ್ಟು ಇನಿಷಿಯಲ್ ಆಗಿ 30 ದಿವಸದಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದ. ಈಗ ಅದೇ ವರ್ಕ್ನ ಬಂದ್ಬಿಟ್ಟು ಎ ಬಂದು 5 days ವರ್ಕ್ ಮಾಡ್ತಾನೆ, ಮತ್ತೆ ಬಿ ಬಂದ್ಬಿಟ್ಟು 20 days ವರ್ಕ್ ಮಾಡ್ತಾನೆ. ಸೊ ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಆ ವರ್ಕ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ನಾವು ಯಾವುದೇ ಒಂದು ಕ್ವಶನ್ ಅಲ್ಲಿ ನಾವು ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮೈನ್ ಆಗಿ ನಮಗೆ ಮೊದಲನೇದಾಗಿ ವರ್ಕ್ ಗೊತ್ತಿರಬೇಕು, ಎಫಿಷಿಯನ್ಸಿನೂ ಗೊತ್ತಿರಬೇಕು. ಸೊ ಆ ತರ ನೋಡೋದಾದ್ರೆ ಫಸ್ಟ್ ನಾವು ಇಲ್ಲಿ ಎದು ಮತ್ತೆ ಬಿದು ಎಫಿಷಿಯನ್ಸಿ ಏನು ಅಂತ ಗೊತ್ತಿಲ್ಲ ಅಲ್ವಾ? ಸೊ ಫಸ್ಟ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಇಲ್ಲಿ ಎ ಇಂಟು 30 ಇದೆ, ಇಲ್ಲಿ ಎ ಇಂಟು 5 ಇದೆ. ಸೊ ಎ ಟರ್ಮ್ನ ಒಂದ್ ಕಡೆ ತಗೊಂಡ್ರೆ ಏನಾಗುತ್ತೆ, ಈ ಕಡೆ 5a ಇರೋದು ಈ ಕಡೆ ಬಂದ್ರೆ -5a ಆಗುತ್ತೆ. ಅವಾಗ 25a ಇಸ್ ಈಕ್ವಲ್ ಟು 20b ಆಗುತ್ತೆ. ಓಕೆ, ಸೊ ನೀವು ಮತ್ತೆ ಎ ಬೈ ಬಿ ಮಾಡೋದಾದ್ರೆ ಏನಾಗುತ್ತೆ, 20 ಡಿವೈಡೆಡ್ ಬೈ 25 ಆಗುತ್ತೆ. ಸೊ 5 ಟೇಬಲ್ ಅಲ್ಲಿ ನೀವು ಎಲಿಮಿನೇಟ್ ಮಾಡಿದ್ರೆ 5 4 ಜಾ 5 5 ಜಾ ಅಂತಂದ್ರೆ ಎದು ಮತ್ತೆ ಬಿದು ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ, ಎ ಎಫಿಷಿಯನ್ಸಿ 4 ಆಗುತ್ತೆ, ಬಿ ಎಫಿಷಿಯನ್ಸಿ 5 ಆಗುತ್ತೆ. ಸೊ ಇವಾಗ ನಾವು ಎ ಎಫಿಷಿಯನ್ಸಿನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. ಅಂದ್ರೆ ಇಲ್ಲಿ ಎ ಅಂತ ಇದೆಯಲ್ಲ ಆ ಜಾಗದಲ್ಲಿ ಎಫಿಷಿಯನ್ಸಿ ಆಫ್ ಎ 4 ಇದೆಯಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. ಸೊ ನಮ್ಗೆ ಇವಾಗ ಟೋಟಲ್ ವರ್ಕ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಎದು ಎಫಿಷಿಯನ್ಸಿ 4 ಇದೆ ಅಂಡ್ ಟೋಟಲ್ ಟೈಮ್ ಎಷ್ಟಿದೆ 30 ಇದೆ. ಸೊ ಅಂತಂದ್ರೆ 120 ಟೋಟಲ್ ವರ್ಕ್ ಆಯ್ತು. ಆಯ್ತಾ? ಸೊ 120 ಟೋಟಲ್ ವರ್ಕ್ ಆಯ್ತು. ಇವಾಗ ಈ 120 ಟೋಟಲ್ ವರ್ಕ್ ಏನಿದೆಯೋ ಈ ಒಂದು ಟೋಟಲ್ ವರ್ಕ್ ನ ಎ ಮತ್ತೆ ಬಿ ಇಬ್ರು ಸೇರಿ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇವಾಗ ಎ ಎಫಿಷಿಯನ್ಸಿ 4 ಇದೆ, ಬಿ ಎಫಿಷಿಯನ್ಸಿ 5 ಇದೆ, ಕಂಬೈನ್ಡ್ ಎಫಿಷಿಯನ್ಸಿ ಎಷ್ಟಾಗುತ್ತೆ, ಇದೆರಡನ್ನು ಆಡ್ ಮಾಡಿದ್ರೆ ಕಂಬೈನ್ಡ್ ಎಫಿಷಿಯನ್ಸಿ 9 ಆಗುತ್ತೆ. ಸೊ ಇವಾಗ ನಾವು ಟೋಟಲ್ ವರ್ಕ್ ಏನಿದೆಯೋ 120, ಆ 120ನ 9 ಇಂದ ಡಿವೈಡ್ ಮಾಡಬೇಕು. ಅಂತಂದ್ರೆ 9ರಿಂದ ಭಾಗಿಸ್ಬೇಕು. 9ರಿಂದ ಭಾಗಿಸಿದಾಗ ಏನ್ ಬರುತ್ತೆ, ಸೊ ನಮಗೆ ಆನ್ಸರ್ 13 1/3 ಡೇಸ್ ಬರುತ್ತೆ. ಓಕೆ, ಸೊ 120ನ ನಾವು 9ರಿಂದ ಭಾಗಿಸಿದ್ರೆ 13 1/3 ಡೇಸ್ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 13 1/3 ಡೇಸ್. ಸೊ ಅದೇ ರೀತಿಯಾಗಿ ಈಗ ಮುಂದಿನ ಕ್ವಶನ್ ನೋಡೋದಾದ್ರೆ, ಓಕೆ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಅಂಡ್ ಬಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 12 days and 16 days respectively. Both work for 3 days and then A goes away. Find how long will B take to complete the remaining work ಅಂತಂದ್ರೆ ಎ ಮತ್ತೆ ಬಿ ಬಂದ್ಬಿಟ್ಟು 12 ದಿವಸದಲ್ಲಿ ಮತ್ತೆ 16 ದಿವಸದಲ್ಲಿ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಎ ಬಂದು 12 ದಿನ ತಗೋತಾನೆ, ಬಿ ಬಂದು 16 ದಿನ ತಗೋತಾನೆ, ಆ ಕೆಲಸನ ಮಾಡ್ತಾರೆ. ಸೊ ಅದಾದ್ಮೇಲೆ ಇಬ್ರು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ 3 ದಿನ ಒಟ್ಟಿಗೆ ವರ್ಕ್ ಮಾಡಿದ್ಮೇಲೆ ಎ ಬಂದ್ಬಿಟ್ಟು ಕೆಲಸನ ಬಿಟ್ಟು ಹೊರಟೋಗ್ತಾನೆ. ಸೊ ಇನ್ನು ಉಳಿದಿರುವಂತ ಕೆಲಸನ ಬಿ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಟೋಟಲ್ ವರ್ಕ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅಂತಂದ್ರೆ ಎ ಮತ್ತೆ ಬಿ ಇಬ್ರು ಇದಾರಲ್ವಾ, ಎ ಬಂದು 12 days ತಗೋತಾನೆ, ಬಿ ಬಂದು 16 days ತಗೋತಾನೆ. 12ಗೆ ಮತ್ತೆ 16ಗೆ LCM ತಗೊಂಡ್ರೆ 48 ಬರುತ್ತೆ. ಓಕೆ, ಸೊ ಅವಾಗ 12 4 ಜಾ 48, 16 3 ಜಾ 48. ಓಕೆ, ಇವಾಗ ಅವ್ರು ಏನ್ ಹೇಳಿದ್ದಾರೆ, ಇಬ್ರು ಸೇರಿ 3 ದಿನ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಇವಾಗ ಕಂಬೈನ್ಡ್ ಎಫಿಷಿಯನ್ಸಿ ಏನಾಗುತ್ತೆ, ಎ ಮತ್ತೆ ಬಿ ಕಂಬೈನ್ಡ್ ಎಫಿಷಿಯನ್ಸಿ 4 + 3 7 ಆಗುತ್ತೆ. ಓಕೆ, ಸೊ ಇವಾಗ ಎ ಮತ್ತೆ ಬಿ ಇಬ್ರು ಸೇರಿ ಅವ್ರದ್ದು ಕಂಬೈನ್ಡ್ ಎಫಿಷಿಯನ್ಸಿ 7 ಇದೆ, ಅವರಿಬ್ರು ಸೇರಿ 3 days ವರ್ಕ್ ಮಾಡ್ತಾ ಇದಾರೆ. ಆ 3 days ವರ್ಕ್ ಮಾಡಿದ್ರೆ 7 3 ಜಾ 21 ಅಂತಂದ್ರೆ ಟೋಟಲ್ 48 ವರ್ಕ್ ಇತ್ತು. ಆ 48 ವರ್ಕ್ ಅಲ್ಲಿ 21 ವರ್ಕ್ ನ 3 days ಅಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂತ ಅರ್ಥ.
ಓಕೆ, ಸೊ ಇವಾಗ ರಿಮೈನಿಂಗ್ ವರ್ಕ್ ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ವರ್ಕ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? 48 ಇಂದ 21 ಮೈನಸ್ ಮಾಡಬೇಕು. ಅವಾಗ 48 ಮೈನಸ್ 21 ಮಾಡಿದ್ರೆ ಎಷ್ಟು ಉಳಿಯುತ್ತೆ? 27 ಉಳಿಯುತ್ತೆ. ಸೊ ಅಂತಂದ್ರೆ ಇನ್ನೂ 27 ವರ್ಕು ಪೆಂಡಿಂಗ್ ಇದೆ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಬಟ್ ಇವಾಗ ಎ ಆಲ್ರೆಡಿ ಹೊರಟೋಗಿದ್ದಾನೆ. ಸೊ ಅಂದ್ರೆ ಉಳಿದಿರೋದು ಯಾರು ಕೆಲಸದಲ್ಲಿ? ಬಿ ಒಬ್ಬನೇ ಇರೋದು. ಸೊ ಆಗಿದ್ದಾಗ ಇವಾಗ ಬಿ ಒಬ್ಬನೇ ಆ ಕ್ವಶನ್ ಕೆಲಸನ ಮುಗಿಸ್ಬೇಕಾಗತ್ತೆ. ಸೊ ಆಗಿದ್ದಾಗ ಉಳಿದಿರುವಂಥ ವರ್ಕು 27. ಸೊ ಬಿದು ಎಫಿಷಿಯನ್ಸಿ ಏನಿದೆ? ಬಿದು ಎಫಿಷಿಯನ್ಸಿ 3 ಇದೆ. ಸೊ ಹಾಗಾಗಿ 27/3 ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಸೊ ಅಂದ್ರೆ ಇನ್ನು ಉಳಿದಿರೋ ವರ್ಕ್ನ ಬಿ ಬಂದ್ಬಿಟ್ಟು 9 days ಅಲ್ಲಿ ಮುಗಿಸ್ತಾನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 9. ಓಕೆ, ಸೊ ಅರ್ಥ ಆಯ್ತಲ್ವಾ ಇಲ್ಲಿಗೆ? ಸೊ ಇದೇ ತರ ಮತ್ತೆ ಬೇರೆ ಬೇರೆ ತರ ಕ್ವಶನ್ಗಳನ್ನ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಈಗ ಎಲ್ಲಿ ಎಷ್ಟು ವಿಡಿಯೋಗಳನ್ನ ನಾವು ಎಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವೋ ಅಷ್ಟು ಕ್ವಶನ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಏನಾದ್ರು ನಿಮಗೆ ಕಮೆಂಟ್ಸ್ಗಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ಅದು ಸಾಧ್ಯವಾದರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ, ಕೆಲಸನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಶ್ವತವಾದ ಕೆಲಸ, ಕೈ ತುಂಬ ಸಂಬಳ, ಸಮಾಜದಲ್ಲಿ ಉತ್ತಮ ಗೌರವ, 5 ದಿನ ಕೆಲಸ, ವಾರಾಂತ್ಯದಲ್ಲಿ ರಜೆ. ನೀವು ಈ ತರ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕಾ? ಹಾಗಾದ್ರೆ ಮುಂಬರುವ ಬ್ಯಾಂಕ್ ಎಕ್ಸಾಮ್ನ ಬರೀರಿ. ಈ ವರ್ಷ ಬ್ಯಾಂಕ್ನಲ್ಲಿ 15,000ಕ್ಕಿಂತ ಹೆಚ್ಚು ಕೆಲಸದ ನೋಟಿಫಿಕೇಶನ್ ಬರ್ತಾ ಇದೆ. ಇದಕ್ಕೋಸ್ಕರವಾಗಿ ವಾರಾಂಡರ್ ರೇಸ್ನಲ್ಲಿ ಸಪರೇಟ್ ಆಗಿರುವಂಥ ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅನ್ನೋ ನಿಮ್ಮ ಕನಸಿಗೆ ನನ್ನ ಶುಭ ಹಾರೈಕೆ ಯಾವಾಗಲೂ ಇರ್ತದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.